ನಮಸ್ಕಾರ ಸ್ನೇಹಿತರೆ. ಯಾವ ಭಂಗಿಯಲ್ಲಿ ಸೆಕ್ಸ್ ನಡೆದರೆ ಕ್ಯಾನ್ಸರ್ ಅಪಾಯ ಹೆಚ್ಚು? ಬೆಚ್ಚಿ ಬೀಳಿಸುವ ವರದಿ, ಸತ್ಯಾಸತ್ಯತೆ ಏನು? ನೀವು ನಿಮ್ಮ ಎಷ್ಟೋ ಸಮಯ ಸೋಷಿಯಲ್ ಮೀಡಿಯಾದಲ್ಲಿ ಟೈಮ್ ಪಾಸ್ ಮಾಡ್ತೀರಾ. ಈ ವರದಿಗೆ 5 ನಿಮಿಷ ಸಮಯ ಕೊಡಿ. ಇದು ನಿಮ್ಮ ಆರೋಗ್ಯದ ಪ್ರಶ್ನೆ ಸ್ನೇಹಿತರೆ, ಅದರಲ್ಲೂ ಮಹಿಳೆಯರು ಸಂಪೂರ್ಣ ವರದಿ ನೋಡಿ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಹಾಗೂ ಕೆಲವು ವೆಬ್ಸೈಟ್ಗಳಲ್ಲಿ ಒಂದು ಸುದ್ದಿ ಭಾರಿ ವೈರಲ್ ಆಗ್ತಿದೆ. ನಿರ್ದಿಷ್ಟ ಭಂಗಿಯಲ್ಲಿ ಲೈಂಗಿಕ ಸಂಪರ್ಕ ಮಾಡಿದರೆ ಕ್ಯಾನ್ಸರ್ ಅಪಾಯ ಹೆಚ್ಚಾಗುತ್ತದೆ. ಅದು ಯಾವ ಭಂಗಿ? ಸೆಕ್ಸ್ ಮಾಡುವ ರೀತಿ ಕೂಡ ಜೀವನಕ್ಕೆ ಅಪಾಯ ತರಬಹುದು. ಹಾಗಿದ್ರೆ ಸೆಕ್ಸ್ ಮಾಡೋದೇ ತಪ್ಪ? ಯಾವ ಭಂಗಿಯಲ್ಲಿ ಸೆಕ್ಸ್ ಮಾಡಬಾರದು? ಆದ್ರೆ ಸ್ನೇಹಿತರೆ, ಈ ವಿಡಿಯೋದಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಮಾಹಿತಿ ಬಿಚ್ಚಿಡೋಣ. ಯಾರು ಕೂಡ ವಿಡಿಯೋ ಮಿಸ್ ಮಾಡಬೇಡಿ. ಇದರಲ್ಲಿ ಎಷ್ಟು ಸತ್ಯ ಇದೆ, ವಿಜ್ಞಾನ ಏನು ಹೇಳುತ್ತೆ, ಇದು ನಿಜವಾಗಿಯೂ ಎಚ್ಚರಿಕೆಯ ವಿಷಯವೇ, ಇಲ್ಲ ಭಯ ಹುಟ್ಟಿಸೋ ಸುಳ್ಳು ಸುದ್ದಿಯೇ? ಕೆಲವು ವರದಿಗಳು ನಿರ್ದಿಷ್ಟ ಭಂಗಿಯು ಮಹಿಳೆಯರಲ್ಲಿ ಗರ್ಭಕಂಠ ಕ್ಯಾನ್ಸರ್ ಅಪಾಯ ಹೆಚ್ಚಿಸುತ್ತವೆ ಎಂದು ಅಧ್ಯಯನವೊಂದರ ವರದಿಗಳಲ್ಲಿ ಅಮೆರಿಕ ಮತ್ತು ಯುರೋಪಿನ 10,000 ಮಹಿಳೆಯರ ಮೇಲೆ ನಡೆಸಲಾಯಿತು. ನಿರ್ದಿಷ್ಟ ರೀತಿಯ ಅಥವಾ ಅತಿಯಾದ ಒತ್ತಡ ಉಂಟಾಗುವ ಭಂಗಿಯಲ್ಲಿ ಪದೇ ಪದೇ ಲೈಂಗಿಕ ಸಂಪರ್ಕ ಹೊಂದಿದರೆ ಕೆಲವು ಅಂಗಗಳಲ್ಲಿ ಗಾಯ, ಸೋಂಕು ಮತ್ತು ಉರಿಯೂತ ಉಂಟಾಗಬಹುದು. ಅದೇ ಮುಂದುವರೆದಿದ್ದರೆ ಕ್ಯಾನ್ಸರ್ ಅಪಾಯ ಹೆಚ್ಚಾಗಬಹುದು ಅಂತ ಹೇಳಲಾಗ್ತಿದೆ. ಆದ್ರೆ ಇಲ್ಲಿ ಒಂದು ಮುಖ್ಯ ಪ್ರಶ್ನೆ, ಕ್ಯಾನ್ಸರ್ ಬರೋದು ಯಾವ ರೀತಿಯ ಭಂಗಿಯಿಂದ? ಇದು ವಿಡಿಯೋ ಕೊನೆಯಲ್ಲಿ ನಿಮಗೆ ಅರ್ಥ ಆಗುತ್ತೆ. ವಿಶ್ವ ಆರೋಗ್ಯ ಸಂಸ್ಥೆ WHO, ಕ್ಯಾನ್ಸರ್ ರಿಸರ್ಚ್ ಸಂಸ್ಥೆಗಳು ಏನು ಹೇಳುತ್ತವೆ ಗೊತ್ತಾ? ಇಲ್ಲಿ ಗಮನ ಇಟ್ಟು ಕೇಳಿ. ನೇರವಾಗಿ ಸೆಕ್ಸ್ ಪೊಸಿಷನ್ ನಿಂದ ಕ್ಯಾನ್ಸರ್ ಬರುತ್ತೆ ಅನ್ನೋದು ಯಾವುದೇ ವೈಜ್ಞಾನಿಕ ಸಾಕ್ಷಿ ಇಲ್ಲ. ಆದರೆ ಕೆಲವು ಪರೋಕ್ಷ ಕಾರಣಗಳು ಇದ್ದಾವೆ. ಕ್ಯಾನ್ಸರ್ ಅಪಾಯ ಹೆಚ್ಚಿಸೋ ನಿಜವಾದ ಕಾರಣಗಳು: HPV ವೈರಸ್, ಹ್ಯೂಮನ್ ಪ್ಯಾಪಿಲೋಮ್ ವೈರಸ್, ಸುರಕ್ಷಿತವಲ್ಲದ ಲೈಂಗಿಕ ಸಂಪರ್ಕ ಹಲವಾರು ಪಾರ್ಟ್ನರ್ಗಳು, ಕಾಂಡಮ್ ಬಳಸದೆ ಸಂಪರ್ಕ. ಇದು ಈಗಿನ ಜಗತ್ತಿನಲ್ಲಿ ತಿಳಿಯಬೇಕಾದ ಸುರಕ್ಷಿತ ಕ್ರಮ. ಕಾಂಡಮ್ ಬಳಸದೆ ಲೈಂಗಿಕ ಸಂಪರ್ಕ, ಇದರಿಂದ HPV ವೈರಸ್ ಹರಡಬಹುದು. HPV ಗರ್ಭಾಶಯ ಕ್ಯಾನ್ಸರ್, ಗಂಟಲು ಕ್ಯಾನ್ಸರ್, ಲಿಂಗ ಕ್ಯಾನ್ಸರ್ಗೆ ಪ್ರಮುಖ ಕಾರಣ. ಇಲ್ಲಿ ಸಮಸ್ಯೆ ಭಂಗಿಯಲ್ಲ, ಸೋಂಕು ಮುಖ್ಯ ಕಾರಣವಾಗುತ್ತೆ. ಲೈಂಗಿಕ ಸಮಯದಲ್ಲಿ ಪಾರ್ಟ್ನರ್ ಪದೇ ಪದೇ ಗಾಯ ಅಥವಾ ಉರಿಯೂತ, ಅತಿಯಾದ ಒತ್ತಡದಿಂದ ಲೈಂಗಿಕ ಕ್ರಿಯೆಯಲ್ಲಿ ಭಾಗಿಯಾಗೋದು, ನೋವು ಉಂಟಾಗುವ ರೀತಿ ಲೈಂಗಿಕ ಸಂಪರ್ಕ, ಚಿಕಿತ್ಸೆ ಪಡೆಯದೆ ಬಿಡುವುದು, ಇದನ್ನ ಗಮನಿಸಿ. ದೀರ್ಘಕಾಲ ಉರಿಯೂತ ಇದ್ದರೆ ಕೆಲವು ಸಂದರ್ಭಗಳಲ್ಲಿ ಕ್ಯಾನ್ಸರ್ ಅಪಾಯ ಹೆಚ್ಚಾಗಬಹುದು. ಇನ್ನು ಸ್ವಚ್ಛತೆ ಕೊರತೆ, ವೈಯಕ್ತಿಕ ಸ್ವಚ್ಛತೆ ಇಲ್ಲದಿರುವುದು. ಇದು ದೈಹಿಕ ಸಂಪರ್ಕ ಮಾಡುವಾಗ ಪ್ರತಿಯೊಬ್ಬ ವ್ಯಕ್ತಿ ಅಥವಾ ವೈಯಕ್ತಿಕ ಸ್ವಚ್ಛತೆ ಇರಲಿ. ಲೈಂಗಿಕ ಆರೋಗ್ಯದ ಕಡೆ ನಿರ್ಲಕ್ಷ್ಯ ಮಾಡಬೇಡಿ, ಇದು ಇನ್ಫೆಕ್ಷನ್ಗಳಿಗೆ ದಾರಿ ಮಾಡಿಕೊಡುತ್ತದೆ. ನಿಮ್ಮ ಆರೋಗ್ಯದ ಬಗ್ಗೆ ನಿಮಗೆ ಅರಿವಿರಲಿ ಸ್ನೇಹಿತರೆ. ಇಲ್ಲಿ ಒಂದು ಎಲ್ಲರಿಗೂ ದೊಡ್ಡ ಡೌಟ್ ಅಂದ್ರೆ, ಸೆಕ್ಸ್ ತಪ್ಪಾ? ಇಲ್ಲ ಸ್ನೇಹಿತರೆ, ಇದು ಬಹಳ ಮುಖ್ಯವಾಗಿ ತಿಳ್ಕೊಳ್ಳೇಬೇಕಾದ ಸೆಕ್ಸ್ ಸ್ವಾಭಾವಿಕ ಪ್ರಕ್ರಿಯೆ. ಸರಿಯಾದ ಮಾಹಿತಿ, ಸುರಕ್ಷತೆ ಇದ್ದರೆ ಯಾವುದೇ ಅಪಾಯ ಇಲ್ಲ. ಸಮಸ್ಯೆ ಇರೋದು ಅಜಾಗರೂಕತೆ, ತಪ್ಪು ಮಾಹಿತಿ, ಆರೋಗ್ಯ ನಿರ್ಲಕ್ಷ್ಯ. ವೈದ್ಯರು ಹೇಳೋ ಮುಖ್ಯ ಸಲಹೆಗಳು: ಸುರಕ್ಷತೆ, ಲೈಂಗಿಕ ಸಂಪರ್ಕ, ಕಾಂಡಮ್ ಬಳಕೆ ಮಾಡದಿರುವುದು, HPV ವ್ಯಾಕ್ಸಿನ್, ಯುವತಿಯರಿಗೆ ಯಾವುದೇ ನೋವು, ರಕ್ತಸ್ರಾವ ಕಂಡ್ರೆ ತಕ್ಷಣ ದೈಹಿಕ ಸಂಪರ್ಕ ನಿಲ್ಲಿಸಿ, ಮತ್ತೆ ಡಾಕ್ಟರ್ನ ಭೇಟಿಯಾಗಿ, ನಿಯಮಿತ ಆರೋಗ್ಯ ತಪಾಸಣೆ, ಇದನ್ನ ಪಾಲಿಸಿದ್ರೆ ಕ್ಯಾನ್ಸರ್ ಅಪಾಯ ಬಹಳ ಮಟ್ಟಿಗೆ ಕಡಿಮೆ ಮಾಡಬಹುದು. ಈಗ ಎಲ್ಲ ಮಾಹಿತಿ ತಿಳ್ಕೊಂಡಿದ್ದೀವಿ, ಆದ್ರೆ ಇಲ್ಲಿ ಎಲ್ಲರಿಗೂ ಇರುವ ದೊಡ್ಡ ಪ್ರಶ್ನೆ ಒಂದೇ. ನೇರವಾಗಿ ಹೇಳ್ತೀನಿ ಸ್ನೇಹಿತರೆ, ಗಮನ ಇಟ್ಟು ಕೇಳಿ. ವೈದ್ಯಕೀಯವಾಗಿ ಈ ಭಂಗಿಯೇ ಮಾಡಬಾರದು ಅಂತ ಫಿಕ್ಸ್ ಪಟ್ಟಿ ಏನು ಇಲ್ಲ. ಆದ್ರೆ ಆರೋಗ್ಯಕ್ಕೆ ಅಪಾಯ ಹೆಚ್ಚಿಸೋ ಕೆಲವು ರೀತಿಯ ಲೈಂಗಿಕ ವರ್ತನೆಗಳನ್ನ ತಪ್ಪಿಸೋದು ಬಹಳ ಮುಖ್ಯ. ಅಂದ್ರೆ ನಿಮ್ಮ ಪಾರ್ಟ್ನರ್ ನಿಮ್ಮ ನಡುವೆ ಹೊಂದಾಣಿಕೆ ಇರಲಿ. ಅಪಾಯ ರೀತಿಯ ಮತ್ತೆ ಒತ್ತಡದಿಂದ ಲೈಂಗಿಕ ಸಂಪರ್ಕ ಬೇಡ. ಇನ್ನು ನೋಡಿ ಸ್ನೇಹಿತರೆ, ವೈಜ್ಞಾನಿಕವಾಗಿ ಆರೋಗ್ಯ ಆಧಾರದ ಮೇಲೆ ಮಾಡಬಾರದ, ತಪ್ಪಿಸಬೇಕಾದ ರೀತಿಯಾಗಿ ಹೇಳ್ತೀನಿ ನೋಡಿ. ನೋವು, ಗಾಯ ಆಗುವಷ್ಟು ಒತ್ತಡ ಬರುವ ರೀತಿಯಲ್ಲಿ ತೀವ್ರ ನೋವು ಆಗುತ್ತಿದ್ರೆ ಮುಂದುವರಿಸೋದನ್ನ ನಿಲ್ಲಿಸಿ. ಒಳಗೆ ಗಾಯ, ರಕ್ತಸ್ರಾವ ಆಗುವ ಸಾಧ್ಯತೆ, ದೀರ್ಘಕಾಲ ಉರಿಯೂತ ಸಮಸ್ಯೆಗಳಿಗೆ ಕಾರಣ. ನೋವು ಎಚ್ಚರಿಕೆ ಸಿಗ್ನಲ್. ನಿಮಗೆ ನೋವು ಬಂದಾಗ
ಎಚ್ಚೆತ್ತುಕೊಳ್ಳಿ. ಬಲವಂತವಾಗಿ ಅಥವಾ ಅಸಹಜ ಕೋನದಲ್ಲಿ ದೇಹಕ್ಕೆ ಸಹಜವಲ್ಲದ ರೀತಿಯಲ್ಲಿ ದೈಹಿಕ ಸಂಪರ್ಕ ಬೇಡ. ಕುತ್ತಿಗೆ, ಬೆನ್ನು, ಹೊಟ್ಟೆ ಮೇಲೆ ಹೆಚ್ಚು ಒತ್ತಡ, ನರಗಳಿಗೆ, ಸ್ನಾಯುಗಳಿಗೆ ಹಾನಿ. ಸುರಕ್ಷತೆ ಇಲ್ಲದೆ ಕಾಂಡಮ್ ಇಲ್ಲದೆ ಸೇರುವುದು, ಹಲವಾರು ಪಾರ್ಟ್ನರ್ಗಳು, ರಕ್ಷಣೆ ಇಲ್ಲದೆ ಸಂಪರ್ಕ, HPV, ಇತರರ ಲೈಂಗಿಕ ಸೋಂಕುಗಳು, ಅದರಿಂದಲೇ ಕ್ಯಾನ್ಸರ್ ಅಪಾಯ ಹೆಚ್ಚಾಗುವುದು. ಇಲ್ಲಿ ಗಮನ ಇಟ್ಟು ಕೇಳಿ, ಸಮಸ್ಯೆ ಭಂಗಿಯಲ್ಲ, ಸೋಂಕಿನಲ್ಲಿ. ಸ್ವಚ್ಛತೆ ಇಲ್ಲದ ಸ್ಥಿತಿಯಲ್ಲಿ ಯಾವ ಭಂಗಿಯಲ್ಲ ಸ್ನೇಹಿತರೆ. ಹೇಗೆ, ಎಷ್ಟು ಜಾಗರೂಕರಾಗಿ ಅನ್ನೋದೇ ಮುಖ್ಯ. ಭಯ ಪಡೋದು ಅಗತ್ಯ ಇಲ್ಲ, ಆದ್ರೆ ಆರೋಗ್ಯದ ಕಡೆ ನಿರ್ಲಕ್ಷ್ಯ ಮಾಡಬಾರದು ಸ್ನೇಹಿತರೆ. ಇಲ್ಲಿ ಯಾವ ಭಂಗಿಯಲ್ಲಿ ಬೇಕಾದರೆ ಮಾಡಿ, ಆದರೆ ನಿಮ್ಮ ಪಾರ್ಟ್ನರ್ ಮೇಲೆ ಗಮನ ಇರಲಿ. ನಿಮ್ಮ ಪಾರ್ಟ್ನರ್ ಉರಿಯೂತ ಬರೋ ರೀತಿಯಲ್ಲಿ ಲೈಂಗಿಕ ಸಂಪರ್ಕ ಬೇಡ. ಇದೇ ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಇಲ್ಲಿ ಯಾವುದು ಭಯ ಪಡಬೇಕಾದಂತಹ ವಿಷಯ ಯಾವುದೂ ಇಲ್ಲ ಸ್ನೇಹಿತರೆ. ಹಾಗಿದ್ರೆ ಈ ಒಂದು ವರದಿಯಿಂದ ನಿಮ್ಗೆ ಏನನ್ಸುತ್ತೆ ಅಂತ ಹೇಳಿ ಈ ಒಂದು ವಿಡಿಯೋ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಇದೇ ರೀತಿ ಹೆಚ್ಚಿನ ಶಾಕಿಂಗ್ ಮತ್ತು ಸತ್ಯ ಘಟನೆಗಳಿಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.